ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಾವು ನೋಡುತ್ತಿರುವ ಈ ಮಾತುಕತೆಯಲ್ಲಿ ಕೇವಲ ಪ್ರಶ್ನೋತ್ತರ ಮಾತ್ರ ಅಲ್ಲ, ಅದರ ಹಿಂದಿನ ಹಲವಾರು ಭಾವನೆಗಳು, ಸ್ನೇಹ, ಬಾಂಧವ್ಯ, ಬದುಕಿನ ಒತ್ತಡ ಮತ್ತು ಮನಸ್ಸಿನ ನಿಜ ಸ್ವರೂಪ ಎಲ್ಲವೂ ಅಡಗಿಕೊಂಡಿದೆ. ವಿಶೇಷವಾಗಿ ರಕ್ಷಿತಾ ಅವರ ಮಾತುಗಳಲ್ಲಿ ಕಾಣಿಸಿಕೊಂಡ ಪ್ರಾಮಾಣಿಕತೆ ಮತ್ತು ಸರಳತೆ ನಿಜವಾಗಿಯೂ ಮನಮುಟ್ಟುವಂತಿದೆ. ಈ ಇಂಟರ್ವ್ಯೂ ಕೇಳಿದಾಗ ಅವರು ಎಷ್ಟು ನೇರವಾಗಿ ತಮ್ಮ ಮನಸ್ಸಿನ ಮಾತು ಹೇಳುತ್ತಾರೆ ಎಂಬುದು ಸ್ಪಷ್ಟವಾಗುತ್ತದೆ. ಮೊದಲಿಗೆ ರಘು ಸರ್ ಮತ್ತು ಗಿಲ್ಲಿ ಅವರ ಜೊತೆ ಮತ್ತೆ ಯಾವಾಗ ಅಡುಗೆ ವಿಡಿಯೋವನ್ನು ನೋಡಬಹುದು ಎಂಬ ಪ್ರಶ್ನೆಗೆ ರಕ್ಷಿತಾ ಕೊಟ್ಟ ಉತ್ತರ ತುಂಬಾ ವಾಸ್ತವಿಕ. ಹಲವರಿಗೆ ಅನ್ನಿಸಿತ್ತು, ರಘು ಸರ್ ಚಾನೆಲಲ್ಲಿ ಈ ಮೂವರು ಮತ್ತೆ ಒಟ್ಟಿಗೆ ಕಾಣಿಸಿಕೊಂಡರೆ ಎಷ್ಟು ಚೆನ್ನಾಗಿರುತ್ತದೆ ಅಂತ. ಯಾಕೆಂದರೆ ಅವರ ಮೂವರ ಕಾಂಬಿನೇಷನ್ ಅಂದರೆ ನಗು, ಮಜಾ, ಎಂಟರ್ಟೈನ್ಮೆಂಟ್ ಆಲ್ ಇನ್ ಒನ್. ಆದರೆ ರಕ್ಷಿತಾ ಇಲ್ಲಿ ಒಂದು ಮುಖ್ಯವಾದ ವಿಚಾರ ಹೇಳಿದರು. ಈಗ ರಘು ಅಣ್ಣ ಕೂಡ ತಮ್ಮ ಕೆಲಸದಲ್ಲಿ ಬ್ಯುಸಿ, ಗಿಲ್ಲಿ ಕೂಡ ಸಿನಿಮಾ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಜೀವನದಲ್ಲಿ ಕೆಲ ಸಮಯ ನಾವು ಬಯಸಿದ್ದನ್ನು ತಕ್ಷಣ ಮಾಡಲಾಗುವುದಿಲ್ಲ. ಉದಾಹರಣೆಗೆ, ಹಳೆಯ ಸ್ನೇಹಿತರ ಜೊತೆ ಪ್ರತಿದಿನ ಮಾತನಾಡಬೇಕು ಅನ್ನಿಸಿದರೂ ಕೆಲಸ, ಹೊಣೆಗಾರಿಕೆ, ಬದುಕಿನ ಓಟ ಇವೆಲ್ಲ ಮಧ್ಯೆ ಬರುತ್ತದೆ. ಅದೇ ರೀತಿ ಸರಿಯಾದ ಸಮಯ ಬಂದಾಗ ಖಂಡಿತ ಮತ್ತೆ ಸೇರಿ ಏನಾದರೂ ಮಾಡ್ತೀವಿ ಅನ್ನೋ ಅವರ ಮಾತು ಅಭಿಮಾನಿಗಳಿಗೆ ಒಂದು ಭರವಸೆ ಕೊಟ್ಟಂತಾಗಿದೆ. ಗಿಲ್ಲಿ ಅವರ ಸಿನಿಮಾ ಅನೌನ್ಸ್ಮೆಂಟ್ ಬಗ್ಗೆ ಮಾತನಾಡಿದಾಗ ರಕ್ಷಿತಾ ಅವರ ಧ್ವನಿಯಲ್ಲಿ ಖುಷಿ ಕೇಳಿಸಿತು. ಒಬ್ಬ ಸ್ನೇಹಿತ ಯಶಸ್ಸಿನ ಕಡೆಗೆ ಹೆಜ್ಜೆ ಇಡುತ್ತಿದ್ದಾಗ ನಮಗೆ ಆಗುವ ಹೆಮ್ಮೆಯೇ ಬೇರೆ. ಸ್ನೇಹ ಅಂದರೆ ಕೇವಲ ಜೊತೆಗಿರುವುದು ಅಲ್ಲ, ಒಬ್ಬರ ಬೆಳವಣಿಗೆಗೆ ನೋಡಿಕೊಂಡು ಮನಸಾರೆ ಖುಷಿ ಪಡುವುದು ಸ್ನೇಹವೇ. ಗಿಲ್ಲಿ ಬರ್ತ್ಡೇ ಮತ್ತು ಅವರ ಹೊಸ ಪ್ರಯಾಣ ಎರಡೂ ಒಂದೇ ಸಮಯದಲ್ಲಿ ಬರುತ್ತಿರುವುದು ಅವರ ಜೀವನದ ಹೊಸ ಅಧ್ಯಾಯದ ಸಂಕೇತದಂತೆ ಕಾಣುತ್ತದೆ. ಇನ್ನು ಸ್ನೇಹ ಮತ್ತು ಸಂಪರ್ಕಗಳ ಬಗ್ಗೆ ಕೇಳಿದಾಗ ರಕ್ಷಿತಾ, ಎಲ್ಲರೂ ನನ್ನ ಜೊತೆ ಕಾಂಟ್ಯಾಕ್ಟಲ್ಲಿ ಇದ್ದಾರೆ ಎಂದರು. ಇದು ತುಂಬಾ ಸುಂದರವಾದ ಮಾತು. ಇಂದಿನ ಕಾಲದಲ್ಲಿ ಜನ ಒಟ್ಟಿಗೆ ಕೆಲಸ ಮಾಡುತ್ತಾರೆ, ಆದರೆ ಕೆಲಸ ಮುಗಿಸಿದ ಮೇಲೆ ಸಂಪರ್ಕ ಕಡಿಮೆಯಾಗುವುದು ಸಾಮಾನ್ಯ. ಆದರೆ ಸಂಬಂಧವನ್ನು ಉಳಿಸಿಕೊಳ್ಳುವುದು ಒಂದು ಕಲೆ. ಜಾನ್ವಿ ಅಕ್ಕ, ಅಶ್ವಿನಿ ಮ್ಯಾಮ್, ರಾಶಿಕಾ ಹೀಗೆ ಹೆಸರು ಹೇಳಿ ಎಲ್ಲರ ಜೊತೆ ಸಂಪರ್ಕದಲ್ಲಿದ್ದೇನೆ ಎಂದಾಗ ಅವರು ಸಂಬಂಧಗಳಿಗೆ ಎಷ್ಟು ಬೆಲೆ ಕೊಡುತ್ತಾರೆ ಎಂಬುದು ತಿಳಿಯುತ್ತದೆ. ಬದುಕಿನಲ್ಲಿ ಕೆಲವರು ಕೆಲಸಕ್ಕಾಗಿ ಬರುತ್ತಾರೆ, ಕೆಲವರು ನೆನಪಾಗಿ ಉಳಿಯುತ್ತಾರೆ. ರಕ್ಷಿತಾ ಮಾತಿನಲ್ಲಿ ಆ ನೆನಪುಗಳ ಉಷ್ಣತೆ ಕಾಣಿಸಿತು. ಈ ಇಂಟರ್ವ್ಯೂನ ಅತ್ಯಂತ ಭಾವನಾತ್ಮಕ ಭಾಗ ಅವರ ಕಣ್ಣೀರು ಕುರಿತು ಬಂದ ಪ್ರಶ್ನೆ. ಇಲ್ಲಿ ರಕ್ಷಿತಾ ತುಂಬ ಓಪನ್ ಆಗಿ ಮಾತನಾಡಿದರು. ಚಿಕ್ಕ ಚಿಕ್ಕ ವಿಷಯಕ್ಕೂ ನನಗೆ ಬೇಗ ದುಃಖ ಬರುತ್ತದೆ ಅನ್ನೋ ಮಾತು ಅವರ ಮನಸ್ಸಿನ ಮೃದುತನ ತೋರಿಸುತ್ತದೆ. ಹಲವರು ಅಳುವುದನ್ನು ದುರ್ಬಲತೆ ಎಂದು ಭಾವಿಸುತ್ತಾರೆ, ಆದರೆ ನಿಜವಾಗಿ ಅಳುವುದು ಮನಸ್ಸಿನ ಭಾವನೆ ಹೊರಹಾಕುವ ಒಂದು ಪ್ರಾಮಾಣಿಕ ವಿಧಾನ. ಉದಾಹರಣೆಗೆ, ತುಂಬಾ ದಿನ ಒತ್ತಡದಲ್ಲಿದ್ದ ವ್ಯಕ್ತಿಗೆ ಯಾರಾದರೂ ನೀನು ಹೇಗಿದ್ದೀಯಾ ಎಂದು ಕಾಳಜಿಯಿಂದ ಕೇಳಿದರೆ ಅವನು ಹಿಡಿದಿಟ್ಟ ಭಾವನೆ ಹೊರಬರುವ ಸಾಧ್ಯತೆ ಇದೆ. ಅದೇ ರೀತಿ ರಕ್ಷಿತಾ ಅವರೊಳಗೆ ಕೂಡ ಸಾಕಷ್ಟು ಒತ್ತಡ ಇದ್ದಂತೆ ಕಂಡಿತು. ಅವರು ಹೇಳಿದ, ಬೆಳಿಗ್ಗೆಯಿಂದ ಸಂಜೆಯವರೆಗೆ ನಿಂತುಕೊಂಡೇ ಕೆಲಸ ಮಾಡ್ತೀವಿ, ಸುಸ್ತು, ಮೆಂಟಲ್ ಪ್ರೆಷರ್ ಇರುತ್ತೆ ಅನ್ನೋ ಮಾತು ಬಹಳ ಮಹತ್ವವಾದ್ದು. ನಾವು ಹೊರಗಿನಿಂದ ನೋಡುವ ಜೀವನ ಬೇರೆ, ಒಳಗೆ ಅವರು ಎದುರಿಸುವ ಹೋರಾಟವೇ ಬೇರೆ. ಕ್ಯಾಮರಾ ಮುಂದೆ ನಗು ಕಾಣಬಹುದು, ಆದರೆ ಕ್ಯಾಮರಾ ಹಿಂದೆ ಅಷ್ಟು ದಣಿವು, ಎಷ್ಟು ಒತ್ತಡ ಇರಬಹುದು ಅನ್ನೋದನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳಲಾಗುವುದಿಲ್ಲ. ಇದನ್ನು ಒಂದು ಸಾಮಾನ್ಯ ಉದಾಹರಣೆಯಿಂದ ನೋಡೋಣ. ಒಬ್ಬ ವ್ಯಕ್ತಿ ದಿನಪೂರ್ತಿ ಕೆಲಸ ಮಾಡಿ ಮನೆಗೆ ಬಂದು ನಾನು ಚೆನ್ನಾಗಿದ್ದೀನಿ ಅಂತ ಹೇಳಬಹುದು, ಆದರೆ ಒಳಗೆ ಅವನು ಸಂಪೂರ್ಣವಾಗಿ ದಣಿದಿರಬಹುದು. ರಕ್ಷಿತಾ ಅವರ ಪರಿಸ್ಥಿತಿಯು ಹೀಗೆಯೇ. ಇಲ್ಲಿ ಇನ್ನೊಂದು ಸುಂದರ ಸಂಗತಿ ಏನೆಂದರೆ ಅವರು ಸ್ಪಷ್ಟವಾಗಿ ಹೇಳಿದರು, ಯಾರನ್ನಾದರೂ ಮಿಸ್ ಮಾಡಿ ಅಳಲಿಲ್ಲ, ಅದು ಪರ್ಸನಲ್ ಮೂಡ್ ಆಫ್. ಈ ಪ್ರಾಮಾಣಿಕತೆ ತುಂಬ ಅಪರೂಪ. ಹಲವರು ಜನರಿಗೆ ಇಷ್ಟವಾಗುವ ಉತ್ತರ ಕೊಡುತ್ತಾರೆ, ಆದರೆ ರಕ್ಷಿತಾ ತಮ್ಮ ನಿಜವಾದ ಭಾವನೆ ಹೇಳಲು ಹಿಂದೇಟು ಹಾಕಲಿಲ್ಲ. ಇದು ಅವರ ವ್ಯಕ್ತಿತ್ವದ ಬಲ. ಕೊನೆಯಲ್ಲಿ ಗಿಲ್ಲಿ ಅವರಿಗೆ ಕೊಟ್ಟ ಬರ್ತ್ಡೇ ವಿಶ್ ನಿಜವಾಗಿಯೂ ಮನಮುಟ್ಟುವಂತಿತ್ತು. ಜಾಸ್ತಿ ಯೋಚನೆ ಮಾಡಬೇಡಿ, ಇಂದು ನಮ್ಮ ಕೊನೆಯ ದಿನ ಅನ್ನೋ ಹಾಗೆ ಬದುಕಿ ಅನ್ನೋ ಮಾತು ಸಾಮಾನ್ಯ ವಿಶ್ ಅಲ್ಲ, ಅದು ಬದುಕಿನ ತತ್ವ. ಎಷ್ಟು ಆಳವಾದ ಮಾತು ಅಂದರೆ ನಾಳೆ ಏನಾಗುತ್ತದೆ ಎಂಬುದು ಯಾರಿಗೂ ಗೊತ್ತಿಲ್ಲ. ನಾವು ಹಲವು ಬಾರಿ
ನಾವು ಹಲವಾರು ಬಾರಿ ನಂತರ ಖುಷಿಯಾಗೋಣ, ಇನ್ನೊಂದು ದಿನ ನೋಡೋಣ ಎಂದು ಮುಂದೂಡುತ್ತೇವೆ. ಆದರೆ ಜೀವನ ಯಾವಾಗ ಬದಲಾಗುತ್ತದೆ ಅನ್ನೋದನ್ನು ಯಾರೂ ಹೇಳಲಾರರು. ಅದಕ್ಕೆ ಇಂದಿನ ಕ್ಷಣ ಸಂಪೂರ್ಣವಾಗಿ ಬದುಕಬೇಕು ಅನ್ನೋ ಸಂದೇಶ ಅವರು ಕೊಟ್ಟರು. ಉದಾಹರಣೆಗೆ, ಮನೆಯವರ ಜೊತೆ ಮಾತನಾಡಬೇಕು ಅನ್ನಿಸಿದರೆ ಈಗಲೇ ಮಾತನಾಡಬೇಕು. ಸ್ನೇಹಿತನಿಗೆ ಧನ್ಯವಾದ ಹೇಳಬೇಕು ಅನ್ನಿಸಿದರೆ ಇಂದು ಹೇಳಬೇಕು. ಪ್ರೀತಿ, ಕಾಳಜಿ, ಸಂತೋಷ ಇವೆಲ್ಲವನ್ನು ಮುಂದೂಡಬಾರದು. ರಕ್ಷಿತಾ ಅವರ ಈ ಮಾತು ವೀಕ್ಷಕರ ಮನಸ್ಸಿಗೆ ನೇರವಾಗಿ ತಾಗುತ್ತದೆ. ಒಟ್ಟಾರೆ ಇಂಟರ್ವ್ಯೂ ನಮಗೆ ಒಂದು ಮುಖ್ಯ ಪಾಠ ಕಲಿಸುತ್ತದೆ. ಹೊರಗೆ ನಗುವವರು ಒಳಗೆ ದುಃಖದಲ್ಲಿರಬಹುದು. ಬ್ಯುಸಿ ಜೀವನದಲ್ಲೂ ಸ್ನೇಹ ಉಳಿಸಿಕೊಳ್ಳಬಹುದು. ಮತ್ತು ಮುಖ್ಯವಾಗಿ ಜೀವನವನ್ನು ಅತಿಯಾಗಿ ಯೋಚಿಸುತ್ತಾ ಕುಳಿತುಕೊಳ್ಳದೆ ಪ್ರತಿಕ್ಷಣವನ್ನು ಮೌಲ್ಯವಾಗಿ ಬದುಕಬೇಕು. ರಕ್ಷಿತಾ ಅವರ ಮಾತುಗಳಲ್ಲಿ ನೋವು ಇತ್ತು, ಪ್ರೀತಿ ಇತ್ತು, ಪರಿಪಕ್ವತೆ ಇತ್ತು. ಅದಕ್ಕೆ ಈ ಮಾತುಕತೆ ಕೇವಲ ಒಂದು ಇಂಟರ್ವ್ಯೂ ಅಲ್ಲ, ಬದುಕಿನ ಸಣ್ಣ ಸತ್ಯಗಳನ್ನು ನೆನಪಿಸುವ ಭಾವನಾತ್ಮಕ ಕ್ಷಣ. ವೀಕ್ಷಕರಾದ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು.